ಬಂಧುಗಳೇ, ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ, ನಮ್ಮ ನಿಜ ಜೀವನದಲ್ಲಿ ಕೆಲವರಿಗೆ ಗೊತ್ತಿದ್ದು ಗೊತ್ತೇ ಆಗದೇ ಇರುವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಎಲ್ಲ ಮಾಡುತ್ತೇವೆ, ದೇವರನ್ನು ನಂಬುತ್ತೇವೆ, ಆಧ್ಯಾತ್ಮಿಕವಾಗಿ ಸಾಧಕರ ಕೆಲವು ಮಾರ್ಗದರ್ಶನವನ್ನು ಪಡೆಯುತ್ತಿದ್ದೇವೆ, ಮನೆಯಲ್ಲಿ ಪೂಜೆ ಪುರಸ್ಕಾರವನ್ನೂ ಮಾಡುತ್ತೇವೆ, ದೇವರ ಧ್ಯಾನವನ್ನೂ ಮಾಡುತ್ತೇವೆ, ಪವಿತ್ರ ಕ್ಷೇತ್ರಗಳ ದರ್ಶನವನ್ನೂ ಮಾಡುತ್ತೇವೆ. ಇವೆಲ್ಲ ಮಾಡಿದರೂ ನಮಗೆ ಕಷ್ಟಗಳು ದೂರವಾಗುವುದಿಲ್ಲ, ನಮ್ಮ ಆಸೆ ಆಕಾಂಕ್ಷೆಗಳು ಇಷ್ಟಗಳು ನೆರವೇರುವುದಿಲ್ಲ. ಇಷ್ಟೆಲ್ಲ ಮಾಡಿಯೂ ಸ್ವಲ್ಪ ದಿನ ಮಾತ್ರ ಸಮಾಧಾನ ಸಿಗುತ್ತದೆ, ನಂತರ ಯಾವುದೇ ಪ್ರಯೋಜನವಾಗುವುದಿಲ್ಲ. ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಯಿತಲ್ಲ ಎನ್ನುವ ಖಿನ್ನತೆ, ಮಾನಸಿಕ ವೇದನೆ, ಗೊಂದಲಗಳು ನಿಮ್ಮನ್ನು ಕಾಡುತ್ತಿದ್ದರೆ, ಇಂದಿನ ಮಾಹಿತಿಯು ನಿಮ್ಮ ಜೀವನದಲ್ಲಿಯೂ ಸಹ ಒಂದು ಅದ್ಭುತವಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು ಮತ್ತು ನಿಮ್ಮ ಜೀವನದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಸಹಾಯವಾಗಬಹುದು. ಆದುದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ಮಾಹಿತಿಯನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ ಮತ್ತು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀಡಿದ ಮಾಹಿತಿಯನ್ನು ಗಮನಿಸಿಕೊಳ್ಳಿ. ಬಂಧುಗಳೇ, ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ನಾವು ಕೆಲವೊಂದು ಪ್ರಯತ್ನಗಳನ್ನು ಮಾಡುತ್ತೇವೆ. ಕೆಲವೊಂದು ಆಸೆ ಆಕಾಂಕ್ಷೆಗಳು ಈಡೇರುವಂತಿದ್ದರೂ ಕೊನೆಯ ಕ್ಷಣದಲ್ಲಿ ನಮ್ಮ ಕೈ ತಪ್ಪಿ ನಿರಾಸೆಯಾದ ಅದೆಷ್ಟೋ ಉದಾಹರಣೆಗಳು ಹಲವರ ನಿಜ ಜೀವನದಲ್ಲಿ ನಡೆದಿರಬಹುದು. ಇದಕ್ಕಾಗಿ ಕೆಲವರು ಜ್ಯೋತಿಷ್ಯರ ನೆರವನ್ನು ಪಡೆದವರಿರಬಹುದು, ಆಧ್ಯಾತ್ಮಿಕ ಸಾಧಕರ ಮಾರ್ಗದರ್ಶನವನ್ನು ಪಡೆದವರಿರಬಹುದು. ಇವರೆಲ್ಲರ ಮಾರ್ಗದರ್ಶನವು ಅನೇಕರಿಗೆ ಅನುಕೂಲಕರವೂ ಆಗಿರಬಹುದು, ಆದರೆ ನಮಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಕೆಲವರು ಮಾರ್ಗದರ್ಶನ ನೀಡಿದವರನ್ನೇ ದೂರುವುದನ್ನು ನೀವು ಕಂಡಿರಬಹುದು, ಅಥವಾ ಕೇಳಿರಬಹುದು, ಅಥವಾ ನಿಮಗೆ ಅನುಭವವೂ ಆಗಿರಬಹುದು. ಇದಕ್ಕೆಲ್ಲ ನಿಮ್ಮ ವಾಸದ ಮನೆಯ ವಾಸ್ತುದೋಷವು ಕಾರಣವಾಗಿರುತ್ತದೆ ಎಂದರೆ ನಿಮಗೆ ನಂಬಲು ಸ್ವಲ್ಪ ಕಷ್ಟವಾಗಬಹುದು. ಇಲ್ಲಿಯೇ ಇದೆ ನಿಮ್ಮ ಜೀವನದ ರಹಸ್ಯ. ಇದು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಸಮಸ್ಯೆಗಳನ್ನು, ಆಗಾಗ ಬೇರೆ ಬೇರೆ ರೂಪದಲ್ಲಿ ತೊಂದರೆಗಳನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬಂಧುಗಳೇ, ನಮ್ಮ ಜೀವನದಲ್ಲಿ ನಾವು ಎಲ್ಲ ಮಾಡಿಯೂ ನಮಗೆ ಪ್ರಯೋಜನವಾಗಲಿಲ್ಲ ಎನ್ನುವಂತಿದ್ದರೆ, ಅಥವಾ ನಮಗೆ ಕೆಲವೊಂದು ಆಧ್ಯಾತ್ಮಿಕ ಮಾರ್ಗದರ್ಶನ, ಪೂಜೆ ಪುರಸ್ಕಾರಗಳನ್ನು, ಕ್ಷೇತ್ರ ದರ್ಶನವನ್ನು ಮಾಡಿ ಸ್ವಲ್ಪ ದಿನ ನೆಮ್ಮದಿ ಇತ್ತು, ಮತ್ತೆ ಯಥಾಸ್ಥಿತಿ ಮುಂದುವರೆದಿದೆ ಅಂದರೆ, ನಿಮಗೆ ಆ ಸಮಯದಲ್ಲಿ ನಿಮ್ಮ ಒಳಗಿನ ಸುಪ್ತ ಮನಸ್ಸು ಜಾಗೃತವಾಗಿತ್ತು. ಮತ್ತೆ ನಿಮ್ಮ ಮನೆ ಸೇರಿದಾಗ ದುಷ್ಟಶಕ್ತಿಯ ರೂಪದಲ್ಲಿ ಯಥಾಸ್ಥಿತಿ ಮುಂದುವರೆದಿರುತ್ತದೆ. ಇಲ್ಲಿ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿಯಲ್ಲಿ ಬೇರೆ ಬೇರೆ ರೂಪದ ಜೀವಿಗಳು ಜೀವಿಸುತ್ತದೆ. ಅವುಗಳು ಕೆಲವು ಜೀವಿಗಳು ಒಂದನ್ನು ಒಂದು ಅವಲಂಬಿಸಿ ತಿಂದು ಬದುಕುತ್ತವೆ. ಪ್ರಕೃತಿಯು ನಮಗೆ ಆಕಾಶ, ಗಾಳಿ, ನೀರು, ಅಗ್ನಿ ಮತ್ತು ಭೂಮಿಯ ರೂಪದಲ್ಲಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿದೆ. ಈ ಪಂಚಭೂತ ಅವಶ್ಯಕತೆಗಳಿಂದಲೇ ನಾವು ನಮಗೆ ಬೇಕಾದವುಗಳನ್ನು ಪಡೆದುಕೊಳ್ಳಬಹುದು. ಇವುಗಳಲ್ಲಿ ಯಾವುದಾದರೂ ಒಂದು ಅವಶ್ಯಕತೆಗಳು ಇಲ್ಲದೇ ಇದ್ದರೂ ನಮಗೆ ಭೂಮಿಯ ಮೇಲೆ ಜೀವಿಸಲು, ವಾಸ ಮಾಡಲು ಸಾಧ್ಯವೇ ಇಲ್ಲ. ಇವುಗಳನ್ನು ಅವಲಂಬಿಸುತ್ತಲೇ ನಮ್ಮ ಪೂರ್ವಜರು ವಾಸ್ತು ಎನ್ನುವ ರಹಸ್ಯ ಕಲ್ಪನೆಯನ್ನು ಮಾಡಿ, ಅವುಗಳಲ್ಲಿನ ಉಚ್ಚ ಮತ್ತು ನೀಚ ದಿಕ್ಕುಗಳಿಂದ ಆಗುವ ತೊಂದರೆಗಳನ್ನು ಕೆಲವೊಂದು ಗ್ರಂಥಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ವಿವರಿಸಿದ್ದಾರೆ. ನಮ್ಮ ವಾಸದ ಮನೆ ಮತ್ತು ಮನೆಯೊಳಗಿನ ಕೋಣೆಗೆ ಅಷ್ಟ ದಿಕ್ಕುಗಳಲ್ಲಿ ಉಚ್ಚ ರೀತಿಯ ದಿಕ್ಕುಗಳಿಂದ ದ್ವಾರಗಳು, ಕಿಟಕಿಗಳು, ಬಾಗಿಲುಗಳನ್ನು ನಾವು ನಿರ್ಮಿಸಿದ್ದರೆ, ಅಲ್ಲಿ ವಾಸವಿರುವವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರು ಅಥವಾ ಯಾವುದೇ ಆಧ್ಯಾತ್ಮಿಕ ಸಾಧಕರ ಮಾರ್ಗದರ್ಶನ ಪಡೆದರೂ ಅದರಲ್ಲಿ ಯಶಸ್ಸನ್ನು ನಿರಂತರವಾಗಿ ಅನುಭವಿಸುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ವಾಸದ ಮನೆ ಮತ್ತು ಮನೆಯೊಳಗಿನ ಪ್ರತಿಯೊಂದು ಕೋಣೆಗಳಿಗೂ ಅಷ್ಟದಿಕ್ಕುಗಳಿಗೆ ಅನುಸಾರವಾಗಿ ನೀಚ ದಿಕ್ಕುಗಳಲ್ಲಿ ದ್ವಾರಗಳು, ಬಾಗಿಲುಗಳು, ಕಿಟಕಿಗಳು
ಬಾಗಿಲುಗಳನ್ನು ನಾವು ನಮ್ಮ ಅನುಕೂಲತೆಗೆ ತಕ್ಕಂತೆ ಇಂದಿನ ಮಾಡೆಲಿಂಗ್ ಯುಗದ ಅವಶ್ಯಕತೆಗಳಿಗೆ ಮಾರು ಹೋಗಿ ಅಥವಾ ಯೂಟ್ಯೂಬ್ ಇಂಟರ್ನೆಟ್ಗಳನ್ನು ನೋಡಿ ಸರಿಯಾದ ಅನುಭವವಿಲ್ಲದವರಿಂದ ಮಾಹಿತಿಯನ್ನು ಪಡೆದು ಇರಿಸಿಕೊಂಡಿದ್ದರೆ ನಮಗೆ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ತಾತ್ಕಾಲಿಕ ನೆಮ್ಮದಿ ಮಾತ್ರ ಸಿಗುತ್ತದೆ. ಇಲ್ಲಿ ಅನಾನುಕೂಲತೆಗಳು, ಸಮಸ್ಯೆಗಳು ಕ್ರಮೇಣ ಅಂತಹ ಮನೆಯಲ್ಲಿ ವಾಸವಿರುವವರಿಗೆ ಹಂತವಾಗಿ ಪರಿಣಾಮ ಬೀರಲಾರಂಭಿಸುತ್ತದೆ. ಇಂತಹ ನೀಚ ದ್ವಾರವಿರುವ ಮನೆಗಳಲ್ಲಿ ವಾಸವಿರುವವರು ಅದೆಷ್ಟೇ ಪೂಜೆ ಮಾಡಿಸಿದರೂ, ಪವಿತ್ರ ಕ್ಷೇತ್ರಗಳನ್ನು ದರ್ಶನ ಮಾಡಿದರೂ, ಜ್ಯೋತಿಷ್ಯರ ಮಾರ್ಗದರ್ಶನ ಪಡೆದರೂ, ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧಕರ ಮಾರ್ಗದರ್ಶನವನ್ನು ಪಡೆದರೂ ನೀಚ ಶಕ್ತಿಗಳ ತೊಂದರೆಯಿಂದ ಇಂತಹ ನೀಚ ದ್ವಾರವಿರುವ ಮನೆಯಲ್ಲಿ ವಾಸ ಇರುವವರು ತಾತ್ಕಾಲಿಕ ನೆಮ್ಮದಿಯನ್ನು ಮಾತ್ರ ಪಡೆಯುತ್ತಾರೆ. ಇಂಥವರು ಎಷ್ಟೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಳುಗಿದರೂ ಇವರ ಮನಸ್ಸು ಚಂಚಲವಾಗುತ್ತದೆ. ಏಕಾಗ್ರತೆಯಿಂದ ಮನಸ್ಸನ್ನು ಹತೋಟಿಗೆ ತರಲು ವಾಸದ ಮನೆಯ ವಾಸ್ತುದೋಷವೇ ಸಮಸ್ಯೆಯಾಗಿ ಕಾರಣವಾಗುತ್ತದೆ. ಆದುದರಿಂದ ನಮ್ಮ ವಾಸದ ಮನೆಯನ್ನು ಕಟ್ಟುವ ಮೊದಲು ಸೂಕ್ತ ವಾಸ್ತು ಮಾರ್ಗದರ್ಶನವನ್ನು ಪಡೆದು ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಬರುವ ಅನೇಕ ಸಮಸ್ಯೆಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಬಂಧುಗಳೇ, ನಮ್ಮ ಪೂರ್ವಜರು ಒಂದು ಮನೆಯಲ್ಲಿ ವಾಸವಿದ್ದಾಗ ಅಲ್ಲಿ ಅಗತ್ಯ ವಸ್ತುಗಳು, ಅವರಿಗೆ ಬೇಕಾದಂಥ ಆಹಾರ ವಸ್ತುಗಳು, ಉದ್ಯೋಗಗಳು ಸಿಗದೇ ಇದ್ದಾಗ ವಲಸೆ ಹೋಗುತ್ತಿದ್ದರು. ಕ್ರಮೇಣ ತಮ್ಮ ಅಗತ್ಯತೆಗಳು, ಉದ್ದೇಶಗಳು ಈಡೇರಿಸುವ ಸ್ಥಳದಲ್ಲಿ ಶಾಶ್ವತವಾಗಿ ವಂಶಪಾರಂಪರ್ಯವಾಗಿ ಒಂದೇ ಕಡೆ ವಾಸಿಸಲು ಪ್ರಾರಂಭಿಸಿದರು. ನಮ್ಮ ವಾಸದ ಮನೆಯು ನಮಗೆ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಬೇಕು. ನಾವು ಮಾಡುವ ದೇವರ ಧ್ಯಾನ, ಪೂಜೆ ಪುರಸ್ಕಾರಗಳು, ಆಧ್ಯಾತ್ಮಿಕ ಸಾಧಕರ ಮಾರ್ಗದರ್ಶನಗಳು ನಮ್ಮ ಮನೆಯು ವಾಸ್ತು ಪ್ರಕಾರವಾಗಿದ್ದಾಗ ಮಾತ್ರ ಪ್ರಯೋಜನವಾಗುತ್ತದೆ. ಪ್ರಕೃತಿಯಲ್ಲಿರುವ ಪಂಚಭೂತ ಅವಶ್ಯಕತೆಗಳ ಪ್ರಕಾರವಾಗಿ ನಮ್ಮ ವಾಸದ ಮನೆಯಲ್ಲಿ ನಾವು ಮಾಡುವ ದಿನನಿತ್ಯದ ಚಟುವಟಿಕೆಗಳು ಅಷ್ಟದಿಕ್ಕುಗಳಿಗೆ ತದ್ವಿರುದ್ಧವಾದಾಗ ವಾಸ್ತು ಅನ್ನೋದು ನಮಗೆ ಗೊತ್ತಿದ್ದರೂ ಅದರ ಸೂಕ್ಷ್ಮತೆಯನ್ನು ಅರಿಯದೆ ಜೀವಮಾನವಿಡೀ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಿರಂತರವಾಗಿ ಹಂತವಾಗಿ ಅನುಭವಿಸುವಂತಾಗುತ್ತದೆ. ಆದುದರಿಂದ ನಮ್ಮ ವಾಸದ ಮನೆಯನ್ನು ಮೊದಲು ವಾಸ್ತು ಪ್ರಕಾರವಾಗಿ ನಿರ್ಮಿಸಿಕೊಂಡರೆ ಜೀವನದಲ್ಲಾಗುವ ಅನೇಕ ಸಮಸ್ಯೆಗಳಿಂದ ಪಾರಾಗಿ ಸುಖ, ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ಮನೆ ವಾಸ್ತು ಸಹಾಯವಾಗುತ್ತದೆ. ನಿಮಗೆ ನಮ್ಮ ಮಾಹಿತಿ ಅನುಕೂಲವಾಗಬಹುದೆಂದು ನಂಬಿದ್ದೇನೆ. ಎಲ್ಲ ಗೊತ್ತಿರುವ ಅತಿ ಬುದ್ಧಿವಂತರಿಗೆ ನಮ್ಮ ಮಾಹಿತಿಯಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಅದ್ಭುತವಾದ ಮಾಹಿತಿಯನ್ನು ನಿಮ್ಮ ಗೆಳೆಯರಿಗೆ, ಅಗತ್ಯವಿರುವವರಿಗೆ, ನೊಂದವರಿಗೆ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.